ಆ ಕುರಿ ತಂದಿದ ತಕ್ಷಣ ನಾಲ್ಕು ದಿವಸಕ್ಕೆ ದಪ್ಪ ಆಗ್ಬಿಡ್ಬೇಕು ಅಂತೇಳಿ ಬಂದಿದ ತಕ್ಷಣ ಏನು ಬೇಕೋ ಅದನ್ನೆಲ್ಲ ಹಾಕಕ್ಕೆ ಶುರು ಮಾಡಿಬಿಡ್ತಾರೆ. ಅದನ್ನೆಲ್ಲ ಮಾಡಬಾರ್ದು. ಆಹಾರ ಕ್ರಮ ಅಂತ ಹೇಳ್ಬಿಟ್ಟು ಸಿಕ್ಕಿದ್ದೆ ಹಾಕಿ ಹೊಟ್ಟೆ ತುಂಬ ಹಾಕೋದಲ್ಲ. ನಾವು ಎಷ್ಟು ಹೊಟ್ಟೆಗೆ ಊಟನ ಕಡಿಮೆ ಹಾಕ್ತೀವೋ ಅಷ್ಟು ಮರಿ ಆರೋಗ್ಯವಾಗೂ ಇರ್ತವೆ, ಚೆನ್ನಾಗಿ ತಿಂದು ಡೈಜೆಷನ್ ಮಾಡಿಕೊಂಡು ಇಪ್ಚಿ ಹಾಕಿ ಮರಿಗಳು ಚೆನ್ನಾಗಿರ್ತವೆ. ವರ್ಷದ ಆದಾಯ ಬಂದು ನೀವು ಮಾರ್ಕೆಟಿಂಗ್ ಹೆಂಗೆ ಮಾಡ್ತೀರೋ ಅದ್ರ ಮೇಲೆ ಆದಾಯ ಹೋಗುತ್ತೆ. ಸೊ ನಾವು 20,000ಕ್ಕೆ ಮಾರಿದ್ರು ನಮ್ಮದೇ, 25,000ಕ್ಕೆ ಮಾರಿದ್ರು ನಮ್ಮದೇ, 30,000ಕ್ಕೆ ಮಾರೋದು ನಮ್ಮದೇ, ಅದ್ರ ಮೇಲೆ ಮಾರಿದ್ರು ನಮ್ಮದೇ. ಇರಲ್ಲ ಅಂದರೆ ಮರಿ ಬಂದಿದ ತಕ್ಷಣ ಮೇವು ಹಾಕ್ಬಿಡ್ಬೇಕು, ಅದು ಊಟ ತಿನ್ಬಿಡ್ಬೇಕು, ಬಂದಿದ ತಕ್ಷಣ ಒಂದು ತಿಂಗಳಿಗೆ ಗ್ರೋತ್ ಆಗಬೇಕು ಅಂತೆಲ್ಲ ಯೋಚನೆ ಮಾಡ್ತಾರೆ. ಅದೆಲ್ಲ ಸುಳ್ಳು. ಸರ್ ನಮಸ್ಕಾರ ವೀಕ್ಷಕರೇ, ಇತ್ತೀಚಿನ ದಿನಗಳಲ್ಲಿ ಏನು ಉದ್ಯೋಗವನ್ನು ಅರಸಿ ಬೆಂಗಳೂರಿಗೆ ಅಂದರೆ ನಗರ ಪ್ರದೇಶಗಳಿಗೆ ತೆರಳುವಂತಹ ಜನಗಳ ಮಧ್ಯೆ ಸ್ವಾವಲಂಬಿ ಜೀವನ ನಡೆಸಬೇಕಂತ ನಾವು ಏನೇ ಮಾಡಿದ್ರು ಹಳ್ಳಿಲೇ ಏನಾದರೂ ಒಂದು ಸಾಧನೆ ಮಾಡಬೇಕಂತ ಏನು ಕುರಿ ಸಾಕಾಣಿಕೆಯಿಂದ ಯಶಸ್ಸನ್ನು ಕಂಡಿರುವಂತಹ ಇವತ್ತು ಒಬ್ಬ ರೈತ ಮಹಿಳೆ ಮಹಾಲಕ್ಷ್ಮಿ ಅವರ ಫಾರ್ಮ್ ಹತ್ರ ನಾವು ಹೋಗ್ತಾ ಇದ್ವಿ. ಕುರಿ ಸಾಕಾಣಿಕೆ ಕುರಿಗಳನ್ನು ಸಾಕ್ತಾ ಇರುವಂತಹ ಫಾರ್ಮ್ ಹತ್ರ ಇವತ್ತು ನಾವು ಹೋಗ್ತಾ ಇದ್ದೀವಿ. ಆ ಫಾರ್ಮಲ್ಲಿ ಎಳಗ ಬ್ರೀಡನ್ನು ಅತಿ ಹೆಚ್ಚಾಗಿ ಸಾಕ್ತಾ ಇರುವಂಥದ್ದು. ಏನಪ್ಪ ಅಂದರೆ ಇದ್ರ ವಿಶೇಷ ಏನಂದರೆ ಬಕ್ರೀದ್ ಹಬ್ಬದಲ್ಲಿ ಎಳಗ ಬ್ರೀಡು ಅತಿ ಹೆಚ್ಚಾಗಿ ಸೇಲ್ ಆಗೋದ್ರಿಂದ ಎಳಗ ಬ್ರೀಡನ್ನೇ ಸಾಕಿ ಅದರಿಂದನೇ ಅತಿ ಹೆಚ್ಚು ಲಾಭವನ್ನು ಗಳಿಸುವಂತಹ ಒಂದು ಕೆಲಸಕ್ಕೆ ಅವರು ಮುಂದಾಗಿದ್ದು ಅತಿ ಹೆಚ್ಚು ಲಾಭವನ್ನು ಗಳಿಸ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಬನ್ನಿ ಇವತ್ತು ನಾವು ಅವ್ರ ಫಾರ್ಮ್ ಹತ್ರ ಹೋಗಿ ಹೇಗೆ ಆ ಕುರಿಗಳನ್ನು ಸಾಕ್ತಾ ಇದ್ದಾರೆ, ಅದರ ಆಹಾರ ಕ್ರಮ ಏನೋ ಅನ್ನೋದನ್ನು ಪ್ರತಿಯೊಂದು ಡೀಟೇಲ್ಸ್ ನಿಮ್ಮ ಮುಂದೆ ತೋರಿಸ್ತಾ ಹೋಗ್ತೀವಿ. ಬನ್ನಿ. ಹೌದು, ಜೀವನದಲ್ಲಿ ಏಳು ಬೀಳುಗಳು ಸಹಜ. ಅಂತಹ ಸಂಕಷ್ಟಗಳನ್ನು ದಾಟಿ ಮುನ್ನಡೆದರೆ ಜೀವನದಲ್ಲಿ ಯಶಸ್ಸು ಕಟ್ಟಿಟ್ಟ ಬುತ್ತಿ. ಕುರಿ ಸಾಕಾಣಿಕೆಯಲ್ಲಿ ಯಶಸ್ಸನ್ನು ಗಳಿಸಿ ತುಮಕೂರಿಗೆ ಮಾದರಿಯಾಗಿರುವಂತಹ ಮಹಿಳೆ ಅವರೇ ನಾಗವಲ್ಲಿಯ ಮಹಾಲಕ್ಷ್ಮಿ. ಸತತ 6 ವರ್ಷಗಳಿಂದ ಕುರಿ ಸಾಕಾಣಿಕೆಯನ್ನು ಮಾಡುತ್ತಿದ್ದು ಅದರಲ್ಲೂ ಎಳಗ ತಳಿಯ ಮರಿಗಳನ್ನು ಆಯ್ಕೆ ಮಾಡಿಕೊಂಡು ತಮ್ಮ ಕುರಿ ಸಾಕಾಣಿಕೆಯ ಜೀವನವನ್ನು ಆರಂಭಿಸಿದ ಇವರು ಅಂದಿನಿಂದ ಇಲ್ಲಿಯವರೆಗೂ ಲಾಭದ ಹಾದಿಯನ್ನ ತುಳಿದಿದ್ದಾರೆ ಹೊರತು ನಷ್ಟದ ಹಾದಿಯನ್ನಲ್ಲ ಎನ್ನುತ್ತಾರೆ ಮಹಾಲಕ್ಷ್ಮಿ. ಕುರಿ ಸಾಕಾಣಿಕೆ ಮಾಡಲು ಹೊರಟಿರುವಂತಹ ಯುವ ಜನತೆಗೆ ಸಮಾಧಾನ ಅನ್ನೋದು ಅತಿ ಮುಖ್ಯ ಅವಶ್ಯಕ. ಕುರಿ ಮರಿಗಳನ್ನ ಖರೀದಿ ಮಾಡಿದ ನಂತರ ಅವುಗಳ ಯೋಗಕ್ಷೇಮ ಹೇಗಿರಬೇಕು, ನಮ್ಮ ಭಾಗದ ವಾತಾವರಣಕ್ಕೆ ಹೊಂದಿಕೊಳ್ಳುವಂತಹ ಪದ್ಧತಿಯನ್ನು ಹೇಗೆ ರೂಢಿಸಿಕೊಡಬೇಕು, ಬೇಸಿಗೆ ಸಮಯದಲ್ಲಿ ಕುರಿ ಮರಿಗಳಿಗೆ ಮೇವಿನ ಪದ್ಧತಿ ಹೇಗಿರಬೇಕು ಎನ್ನುವಂತಹ ಮಾಹಿತಿಯನ್ನು ನೀಡಿದ್ದಾರೆ. ನೋಡೋಣ. ಸಾಕಾಣಿಕೆ ಮಾಡ್ತೀವಿ ಅಂತ ಹೊರಡ್ತಾರೆ. ಆ ಕುರಿ ತಂದಿದ ತಕ್ಷಣ ನಾಲ್ಕು ದಿವಸಕ್ಕೆ ದಪ್ಪ ಆಗ್ಬಿಡ್ಬೇಕು ಅಂತೇಳಿ ಬಂದಿದ ತಕ್ಷಣ ಏನು ಬೇಕೋ ಅದನ್ನೆಲ್ಲ ಹಾಕಕ್ಕೆ ಶುರು ಮಾಡಿಬಿಡ್ತಾರೆ. ಅದನ್ನೆಲ್ಲ ಮಾಡಬಾರ್ದು. ಆವಾಗ ನಾವು ಅದನ್ನು ತೊಗೊಂಬಂದು ನಾವು 1 ವಾರ ಅಬ್ಸರ್ವೇಷನಲ್ಲಿಟ್ಟು 1 ಟೈಮ್ ಊಟನೋ 2 ಟೈಮ್ ಊಟನೋ ಕೊಟ್ಕೊಂಡು ಫುಡ್ ಗಿಡ್ ಏನೂ ಆಗ್ದಂಗೆ ಮೇಂಟೆನೆನ್ಸ್ ಮಾಡ್ಕೊತ ಬಂದರೆ ಅಲ್ಲಿರೋದು ಏನೇ ಇದ್ದರೂ ಇಲ್ಲಿ ಇಮೋಷನಲ್ ಕ್ಲಿಯರ್ ಆಗುತ್ತೆ. ಆವಾಗ ಅದು ಕುರಿ ನಮ್ಮ ವಾತಾವರಣಕ್ಕೆ ಹೊಂದ್ಕೊಳ್ತಾ ಶುರುವಾಗುತ್ತೆ. ಆವಾಗ ನಮ್ಮ ಕಡೆ ಬರೋಂಥ ಫುಡ್ ರಾಗಿ ಹುಲ್ಲಾಗಿರ್ಬೋದು, ಹುಳ್ಳಿ ಹೊಟ್ಟೆ ಆಗಿರ್ಬೋದು, ಶೇಂಗಾ ಹೊಟ್ಟೆ ಆಗಿರ್ಬೋದು, ಇಲ್ಲ ಮಿಸ್ಕಿನ್ ಜೋಳ ಒಣಗಿರೋದಾಗಿರ್ಬೋದು, ಅದನ್ನೇ ಸ್ವಲ್ಪ ನಾವು ಮೆಥಡಲ್ಲಿ ಫಾಲೋ ಮಾಡ್ತಾ ಮರಿನ ಹೊಂದಿಸ್ಕೊಬೇಕಾಗುತ್ತೆ. ಮಿನಿಮಮ್ ಮರಿ ಅಲ್ಲಿಂದ ಬಂದು 1 ತಿಂಗಳು ಬೇಕು ನಮಗದು ಹೊಂದ್ಕೊಳ್ಳೋಕ್ಕೆ. ಆ ಥರ ಮಾಡಿ ವ್ಯಾಕ್ಸಿನ್ಸ್ ಮಾಡಿ ಮತ್ತು ಅದಕ್ಕೆ ಡಿವಾರ್ಮಿಂಗ್ ಮಾಡಿ ಇದೆಲ್ಲ ಮಾಡ್ತಾ ಹೋಗಬೇಕು. ಅಂದರೆ ಈಗ ಈ ಉಷ್ಣಾಂಶದಲ್ಲಿ ಕುರಿಗಳಿಗೆ ಕಾಯಿಲೆ ಜಾಸ್ತಿ ಬರುತ್ತೆ ಅಂತ ಆವಾಗ ನೀವು ಏನೇನು ಸಲಹೆಗಳು ಮಾಡ್ತಾರೆ? ಈ ಬಿಸಿಲು ಟೈಮಲ್ಲಿ ಉಷ್ಣಾಂಶ ಅಂತಂದರೆ ಜಾಸ್ತಿ ಮೇವು ಕೊಡಬಾರ್ದು. ಅಂದರೆ ಈಗ ನಾವು 4 ಟೈಮು ಬೆಳಗಿಂದ ಸಂಜೆವರೆಗೂ ಫುಡ್ಡು ಸೇರಿ 4 ಟೈಮ್ ಊಟ ಹಾಕ್ತಾಯಿದ್ದೀವಿ. 1 ಟೈಮ್ ಲೆಸ್ ಮಾಡಿ 3 ಟೈಮ್ ಕೊಡಬೇಕು. ಡೈಜೆಷನ್ ಸ್ವಲ್ಪ ಕಡಿಮೆ ಇರುತ್ತೆ, ದೆಗೆ ಇರುತ್ತೆ, ಬಿಸಿಲು ಇರುತ್ತೆ, ನೀರು ಬಂದು 2 ಅಲ್ಲ 3 ಟೈಮ್ ಕುಡಿಸ್ತಾ ಇರಬೇಕು. 1 ಟೈಮ್ ಊಟ ಕಟ್ ಮಾಡಬೇಕು. ಇನ್ನೇನು ಬಕ್ರೀದ್ ಹಬ್ಬ ಸಮೀಪಿಸುತ್ತಿದೆ. ಮಾರಾಟಕ್ಕೆ 50 ಟಗರು ಮರಿಗಳು ಸಿದ್ಧವಾಗಿದ್ದು ಮಾರುಕಟ್ಟೆಯಲ್ಲಿ ಮರಿಗಳನ್ನು ಕೊಳ್ಳುವಾಗ ಅವುಗಳ ಹಾವಭಾವಗಳನ್ನು ಗಮನಿಸಿ ಮರಿಗಳನ್ನು ಕೊಂಡುಕೊಂಡರೆ ಒಳ್ಳೆಯದು. ಕರ್ನಾಟಕದಾದ್ಯಂತ ಎಳಗ ಮರಿಗಳನ್ನ ಮಾರಾಟ ಮಾಡಿದ್ದೇನೆ. ಜೊತೆಗೆ ನಾನು ಖರೀದಿಸುವಂತಹ ಮಾರುಕಟ್ಟೆಯಲ್ಲಿಯೂ ಕೊಡಿಸಿದ್ದೇನೆ. ಮರಿಗಳಿಗೆ ಆರೋಗ್ಯದಲ್ಲಿ ಏನಾದರೂ ಏರುಪೇರು ಕಂಡು ಬಂದಲ್ಲಿ ಸಲಹೆಗಳನ್ನು ಕೂಡ ಕೊಡುತ್ತೇನೆ ಎನ್ನುತ್ತಾರೆ ಮಹಾಲಕ್ಷ್ಮಿ. ಈಗ ನನ್ನ ಹತ್ರ ಆಲ್ಮೋಸ್ಟ್ ಆಲ್ ಈಗ ಬರೋ ಜೂನ್ 7ಕ್ಕೆ ಬಕ್ರೀದ್ಗೆ ಆಲ್ಮೋಸ್ಟ್ ಆಲ್ 50 ಮರಿ ಟಗರುಗಳು ನನ್ನ ಹತ್ರ ಈಗ ರೆಡಿ ಇದೆ.
ಅಂದರೆ ನೀವು ಮಾರ್ಕೆಟಿಂದ ತರಬೇಕಾದ್ರೆ ಒಂದು ಮರಿಗೆ ಇಷ್ಟಿಂತ ಫಿಕ್ಸ್ ರೇಟ್ ಇರುತ್ತೆ. ಹಾಂ ಹೌದು, ಫಿಕ್ಸ್ ರೈಟ್ ಇರುತ್ತೆ. ಆದರೆ ಒಂದೇ ಫಿಕ್ಸ್ ರೈಟು ಅಂತ ಏನಿರಲ್ಲ, ಒಂದೊಂದು ಮರಿಗೆ ಒಂದೊಂದು ವ್ಯಾಲ್ಯೂ ಇರುತ್ತೆ, ಮತ್ತು ಒಂದೊಂದು ಕ್ವಾಲಿಟಿ ಮರಿಗೆ ಒಂದೊಂದು ವ್ಯಾಲ್ಯೂ ಇರುತ್ತೆ. 9,000ದಿಂದ 12,000 15,000ದವರೆಗೂ ಮರಿಗಳ ವ್ಯಾಲ್ಯೂ ಇರುತ್ತೆ ಸಣ್ಣ ಮರಿಗಳಿಗೇನೆ. ಅದನ್ನ ನೋಡಿ ನಾವು ಆಯ್ಕೆ ಮಾಡ್ಕೊತ ಮರಿಗಳನ್ನ ತೊಗೊಬರ್ತೀವಿ, ನಮಗೆ ಚೂಸ್ ಬರೋ ಥರ. ಮತ್ತು ನಾವು ಮರಿಗಳನ್ನ ತೊಗೊಬರ್ತೀವಿ. ಇಲ್ಲಿ ಯಾರನ್ನ ಸಾಕಾಣಿಕೆ ಮಾಡೋರಿಗೆಲ್ಲ ಮರಿಗಳನ್ನ ಡಿಸ್ಟ್ರಿಬ್ಯೂಟ್ ಕೂಡ ಮಾಡ್ತೀವಿ. ಅವ್ರದ್ದೆಲ್ಲ ಉಳಿದು ಬಿಟ್ಟಿದ್ದ ಮರಿಗಳನ್ನ ಈ ಸಲ ನಾನು ಫಾರ್ಮಲ್ಲಿ ಇಟ್ಟು ನಾನು ನೋಡ್ಕೊತಿರೋದು. ಅಂದರೆ ಎಷ್ಟು ಮರಿಗಳನ್ನ ನೀವು ಆಲ್ರೆಡಿ ಸೇಲ್ ಮಾಡಿ? ನಾನು ಈ ಸಲ ಒಂದು ಸೇಲ್ ಮರಿಗಳನ್ನ 1,000 ಮರಿ ಆಲ್ ಓವರ್ ಕರ್ನಾಟಕ ಡಿಸ್ಟ್ರಿಬ್ಯೂಟ್ ಮಾಡಿದ್ದೀನಿ. ಇಲ್ಲೇ ಬೇಕು, ಇಲ್ಲಿ ಬಂದು ತೊಗೊಂಡೋಗಿರೋರು ಇದ್ದಾರೆ, ಮತ್ತು ಸಂತೆಗೆ ಕರ್ಕೊಂಡೋಗಿ ನಾನು ಕೊಡಿಸಿರೋರು ಕೂಡ ಇದ್ದಾರೆ. ಅಂದರೆ ಎಷ್ಟು ಜನ ಕೊಡಿಸಿರ್ಬೋದು ಅಂದಾಜು ಒಂದು 20-30 ಜನಕ್ಕೆ ನಾನು ಮರಿಗಳು ತೆಕ್ಕೊಟ್ಟಿರ್ಬೋದು. ಇಲ್ಲಿ ನಾನು ತೊಗೊಂಡು ಹೋಗಿದ್ದಾರೆ, ಬಟ್ ಸಂತೆಲ್ಲೂ ತೊಗೊಂಡಿದ್ದೆ. ಒಂದು 20-30 ಜನ ಮರಿಗಳು ಸಾಕಾಣಿಕೆ ಮಾಡ್ತಿದ್ದಾರೆ. ತುಮಕೂರು ಲೋಕಲಲ್ಲಿ ನೀವು ಗೈಡ್ ಮಾಡಿ ಸಾಕ್ತಾರೆ ಅಂತಾರೆ, ಎಷ್ಟು ಜನ ಇದ್ದಾರೆ? ನಾನು ತುಮಕೂರಲ್ಲಿ ಗೈಡ್ ಮಾಡಿ ಸಾಕೋಂಥವ್ರು ಒಂದು 5 ಜನ ಇದ್ದಾರೆ. ಅಂದರೆ ಆ ಶೆಡ್ಡಿಗೆ ನೀವು ಹೋಗ್ತೀರಾ? ಶೆಡ್ಗೆ ಹೋಗಲ್ಲ ನಾನು. ಅವರು ಕುರಿಗಳನ್ನ ಬಿಟ್ಟಾಗಿಂದನೂ ನನಗೆ ಫೋನ್ ಕಾಂಟ್ಯಾಕ್ಟಲ್ಲಿ ಇರ್ತಾರೆ, ಮತ್ತು ವಾಟ್ಸಪ್ ವೀಡಿಯೋ ಕಾಲ್ಸಲ್ಲಿ ನೋಡ್ತಾ ಇರ್ತೀನಿ, ಮೆಡಿಸನ್ಸ್ ಹೇಳ್ತಾ ಇರ್ತೀನಿ. 3 ತಿಂಗಳಿಗೆ ಅಕಸ್ಮಾತ್ ಅವ್ರೇನಾದರೂ ಚೆನ್ನಾಗಿ ಬಂದಿಲ್ಲ ಅಂದರೆ ವೀಡಿಯೋ ನೋಡಿ ಅವ್ರ ಶೆಡ್ ಹತ್ರ ಹೋಗ್ತೀನಿ. ಅವಾಗ ಏನೇ ಪ್ರಾಬ್ಲಮ್ಸ್ ಇದ್ರು ಅದಕ್ಕೆ ನಾನು ಪರಿಹಾರ ಹೇಳ್ತಿರ್ತೀನಿ. ಇನ್ನು ಬಕ್ರೀದ್ ಹಬ್ಬ ಸಮೀಪಿಸುತ್ತಿದೆ. ಮಾರಾಟದ ಭರಾಟೆ ಜೋರಾಗಿದೆ. ನಮ್ಮಲ್ಲಿ ಟಗರುಗಳನ್ನು ಕೊಂಡುಕೊಳ್ಳುವವರು ಇಲ್ಲಿಗೆ ಬಂದು ಕೊಂಡುಕೊಳ್ಳುತ್ತಾರೆ. ಮೇ 1ರಿಂದಲೇ ಬುಕ್ಕಿಂಗ್ ಆರಂಭವಾಗುತ್ತದೆ. ನಾವು ಸಾಕಿರುವಂತಹ ಎಲ್ಲ ಟಗರುಗಳು ಕೂಡ ಮಾರಾಟವಾಗುತ್ತವೆ. ಮರಿಗಳನ್ನು ಕೊಳ್ಳುವುದರಿಂದ ಹಿಡಿದು ಮಾರುವವರೆಗೂ ಬರುವ ಖರ್ಚು ಎಷ್ಟಾಗುತ್ತದೆ ಎಂಬ ಮಾಹಿತಿಯನ್ನು ಕೂಡ ಹಂಚಿಕೊಂಡಿದ್ದಾರೆ. ನೋಡೋಣ. ಅಂದರೆ ಈಗ ನೀನು ಬಕ್ರೀದ್ ಹತ್ರ ಬರ್ತಾ ಇದೆ, ಈಗ ಕೊಂಡ್ಕೊಳ್ಳೋರು ಇಲ್ಲಿಗೆ ಬರ್ತಾರ? ಇಲ್ಲ ಹೌದು, ಬಕ್ರೀದ್ ಈಗ ಜೂನ್ 7ನೇ ತಾರೀಕು ಇರೋದ್ರಿಂದ ಏಪ್ರಿಲ್ ಕಳೆದು ಮೇ 1ನೇ ತಾರೀಕಿಂದ ನಮ್ಮದು ಬುಕ್ಕಿಂಗ್ ಸ್ಟಾರ್ಟ್ ಆಗುತ್ತೆ. ಮರಿಗಳು ಯಾರೇ ಬೇಕು ಅಂದರೂ ನಮ್ಮ ಫಾರ್ಮ್ಗೆ ವಿಸಿಟ್ ಮಾಡ್ಬೋದು. ನಿಮ್ಗೆ ಇಲ್ಲೂ ಅಡ್ಜಸ್ಟ್ ಆಗಿಲ್ಲ ಅಂದರೆ ಬೇರೆ ಕಡೆನೂ ಮರಿಗಳಿದೆ ನಮ್ಮವು, ಅಲ್ಲಾದರೂ ತೊಗೋಬೋದು, ಇಲ್ಲಾದರೂ ಬುಕ್ಕಿಂಗ್ ಮಾಡ್ಬೋದು. ಬಕ್ರೀದ್ಗೆ ಮೇ 1ನೇ ತಾರೀಕಿನ ನಾವು ಬುಕ್ಕಿಂಗ್ ಕೊಡ್ತೀವಿ. ಇವಾಗ ಮೇ 1ರಿಂದ ಬುಕ್ಕಿಂಗ್ ಕೊಡ್ತೀವಿ. ಅಂದರೆ ಈಗ ಒಂದು ಪೀಸ್ ಲೆಕ್ಕ ಮಾಡ್ತಾರೆ? ನಮ್ಗೆ ಹೆಂಗೆ ಅನುಕೂಲ ಆಗುತ್ತೋ ಹಾಗೆ, ಕಸ್ಟಮರ್ ಹೆಂಗೆ ಬರ್ತಾರೋ ಹಾಗೆ. ಲಾಟ್ ಬಂದರೆ ಲಾಟು ಕೊಡ್ತೀವಿ, ಸಿಂಗಲ್ ಬಂದರೆ ಸಿಂಗಲು ಕೊಡ್ತೀವಿ. ಎಲ್ಲ 10-5 ಕೇಳೋರಿದ್ರೆ 10-5 ಕೊಡ್ತೀವಿ. ಇದಕ್ಕೆ ಆಹಾರ ಕ್ರಮ ಈಗ ಬೇಸಿಗೆಕಾಲ ಸ್ಟಾರ್ಟ್ ಆಯಿತು, ಮತ್ತು ಈಗ ಮರಿಗಳು ಗ್ರೋತ್ ಆಗಬೇಕು, ಚೆನ್ನಾಗಿ ಗ್ರೋತ್ ಆಗಬೇಕಂದ್ರೆ ಆಹಾರ ಕ್ರಮ ಅಂತ ಹೇಳ್ಬಿಟ್ಟು ಸಿಕ್ಕಿದ್ದೆ ಹಾಕಿ ಹೊಟ್ಟೆ ತುಂಬ ಹಾಕೋದಲ್ಲ. ನಾವು ಎಷ್ಟು ಹೊಟ್ಟೆಗೆ ಊಟನ ಕಡಿಮೆ ಹಾಕ್ತೀವೋ ಅಷ್ಟು ಮರಿ ಆರೋಗ್ಯವಾಗೂ ಇರ್ತವೆ. ಚೆನ್ನಾಗಿ ತಿಂದು ಡೈಜೆಷನ್ ಮಾಡಿಕೊಂಡು ಇಪ್ಚಿ ಹಾಕಿ ಮರಿಗಳು ಚೆನ್ನಾಗಿರ್ತವೆ. ಅದರಿಂದ ನಾವೇನು ಮಾಡ್ತೀವಿ, ಬೇಸಿಗೆಗಾಲದಲ್ಲಿ 3 ಟೈಮ್ ಊಟ ಫುಡ್ ಸಮೇತ. ಬೆಳಗ್ಗೆ ರಾಗಿ ಹುಲ್ ಕೊಡ್ತೀವಿ, ಮಧ್ಯಾಹ್ನ ಒಂದ್ಸಲಿ ರಾಗಿ ಹುಳಿ ಒಟ್ಟು ಕೊಡ್ತೀವಿ, 5 ಗಂಟೆಗೆ ಫುಡ್ ಕೊಡ್ತೀವಿ, ತಿರ್ಗಾ 8 ಗಂಟೆಗೆ ಒಂದು ಸ್ವಲ್ಪ ರಾಗಿ ಹುಲ್ಲ ಏನಾದರೂ ಹಾಕ್ಬಿಟ್ಟು ಇಡ್ತೀವಿ ಅಷ್ಟೇ.